ಕಾದಂಥ ಹಾಲಿನಲ್ಲಿ ಹುರಿಗಡಲೆ ಹಾಕಿ ಬಾಯಿ ಚಪ್ಪರಿಸಿ ತಿನ್ನೋ ಥರ ರುಚಿ ಇರುತ್ತೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ಸ್ಟವನ್ನು ಹಚ್ಚಿ ಈಗ ಒಂದು ನಿಂಬೆ ಹಣ್ಣನ್ನು ಸ್ಟವ್ ಮೇಲೆ ಹಾಕಿ ಈ ರೀತಿ ಒಂದು ಸ್ವಲ್ಪ ಇದು ಸುಟ್ಟಂತೆ ಆಗಬೇಕು. 1 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿಟ್ಕೊಂಡು ನಿಂಬೆಹಣ್ಣನ್ನು ತಿರುಗಿಸ್ತಾ ಸುಟ್ಕೋಬೇಕಾಗತ್ತೆ. ಇದನ್ನು ಸುಟ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ಬಿಸಿ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇವಾಗ ಇದನ್ನು ಒಂಚೂರು ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಟ್ ಮಾಡ್ತಾನೆ ಇದರಿಂದ ರಸ ಬರೋಕ್ಕೆ ಶುರು ಆಗುತ್ತೆ. 1 ಸ್ಪೂನಲ್ಲಿ ಚೂರು ಪುಡಿ ಉಪ್ಪನ್ನು ತಗೋಬೇಕು. ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸವನ್ನು, ಬಿಸಿ ಇರೋ ಅಂಥ ರಸ, ಬಿಸಿ ಇರುತ್ತಿದ್ದು ಸುಟ್ಟಿದ್ದೀವಲ್ವ, ಹಾಗಾಗಿ ಆ ರಸನ ಸೇರಿಸ್ಕೋಬೇಕು. ನೋಡಿ, ಹೊಗೆ ಹೋಗ್ತಾ ಇದೆ. ಇವಾಗ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಇದು ಬಿಸಿ ಇದ್ದಾಗಲೇ ಈ ರೀತಿ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಕಫ ಕಟ್ಟಿದೆ, ಗಂಟಲಲ್ಲಿ ಕಿಚ ಆಗ್ತಿದೆ, ಕೆಮ್ಮಿದೆ ಅಂತನೋರು ಈ ರೀತಿ ಸ್ವಲ್ಪ ಉಪ್ಪಿನ ಜೊತೆ ನಿಂಬೆ ರಸನ ಸೇರಿಸಿ ಕುಡೀರಿ. ಬೇಗ ಕೆಮ್ಮು ಕಫ ಮಾಯ ಆಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ದಾಸವಾಳದ ಹೂಗಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬಾಡಿದ್ರೂ ಕೂಡ ನಡೆಯುತ್ತೆ. ನೋಡಿ, ದಾಸವಾಳದ ಹೂವನ್ನು ತೊಗೊಂಡು ಹಿಂಭಾಗದ ತೊಟ್ಟನ್ನು ಕ್ಲೀನಾಗಿ ಈ ಥರ ಬಿಡಿಸ್ಕೋಬೇಕಾಗತ್ತೆ. ಎಲ್ಲ ಹೂವನ್ನು ತೊಗೊಂಡು ನಾನಿವಾಗ ಇದ್ರ ತೊಟ್ಟನ್ನೆಲ್ಲ ತೆಗ್ದಿದ್ದೀನಿ. ಇವಾಗ ಪಾತ್ರೆಯಲ್ಲಿ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 10-12 ಹೂಗಳನ್ನು ತಗೊಳ್ಳಿ. ನಂತರ ಇದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ನೀರನ್ನು ಹಾಕಿದ ನಂತರ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಕಾಯೋದಕ್ಕೆ ಅಂತೇಳಿ ಇಡಬೇಕು. ಒಂದು 5 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ನೀರು ಕಡಿಮೆ ಪ್ರಮಾಣ ಆಗುತ್ತೆ ಮತ್ತು ದಾಸವಾಳದ ಹೂವಿನ ಸತ್ವ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಇವಾಗ ಸ್ಟವನ್ನು ಆಫ್ ಮಾಡಿ ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ಶೋಧಿಸ್ಕೋಬೇಕಾಗುತ್ತೆ. ನೋಡಿ, ಹೂವಿನಲ್ಲಿರುವಂಥ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದಿದೆ. ಇದು ಆರಿದ ನಂತರ ಇದರ ಜೊತೆಗೆ ನೀವು ರೆಗ್ಯುಲರಾಗಿ ಬಳಸೋವಂಥ ಶಾಂಪು, ಬಿಸಿ ಇದ್ದಾಗ ಬಳಸೋಕ್ಕೆ ಹೋಗಬೇಡಿ, ಇದು ಸ್ವಲ್ಪ ಆರಬೇಕು. ನಂತರ ಇದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಬಳಸೋವಂಥ ಶಾಂಪೂನ ಹಾಕಿ ಮಿಕ್ಸ್ ಮಾಡಿ ಈ ಒಂದು ಲಿಕ್ವಿಡನ್ನು ಬಳಸಿ ತಲೆ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕಾಂತಿಯುತವಾಗುತ್ತೆ, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಕೂದಲ ಸಂಬಂಧಿತ ಎಷ್ಟೋ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ನಾನು ಈಗಾಗಲೇ ಸಾಕಷ್ಟು ಹೇರ್ ಕೇರ್ ಟಿಪ್ಸ್ ವಿಡಿಯೋ ಶೇರ್ ಮಾಡಿದ್ದೀನಿ. ಎಲ್ಲ ವಿಡಿಯೋ ನೋಡಿ, ಎಲ್ಲ ಕೂಡ ಸೂಪರ್ ರಿಸಲ್ಟ್ ಬರುತ್ತೆ. ಹಾಗಿದ್ರೆ ಪಟಾಪಟ ಅಂತ ಮುಂದಿನ ಟಿಪ್ ಯಾವುದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ದಾಳಿಂಬೆ ಹಣ್ಣು ತಿನ್ನೋದಕ್ಕೇನೋ ಚೆನ್ನಾಗಿರುತ್ತೆ, ಆದರೆ ಇದನ್ನು ಬಿಡಿಸೋದು ಕಷ್ಟ ಅಂತೇಳಿ ಅನಿಸುತ್ತೆ. ಆದರೆ ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯಕರ ಲಾಭಗಳನ್ನು ನಾವು ಪಡೆದುಕೊಳ್ಬೋದು. ದಾಳಿಂಬೆ ಹಣ್ಣನ್ನು ತೊಗೊಂಡು ಕಟ್ ಮಾಡಬೇಕಾದ್ರೆ ನೋಡಿ, ಈ ಟ್ರಿಕ್ಕನ್ನು ಯೂಸ್ ಮಾಡಿ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಹಣ್ಣಿನ ಮೇಲ್ಭಾಗದಲ್ಲಿ ಕತ್ತರಿಸಿದ ನಂತರ ಈ ರೀತಿ ಒಂದು ಲೈನ್ ಥರ ಕಾಣುತ್ತೆ. ಅದು ಹಣ್ಣಿನ ಸಿಪ್ಪೆವರೆಗೂ ವೈಟ್ ಲೈನ್ ಥರ ಕಾಣುತ್ತಲ್ಲ, ಆ ಲೈನನ್ನು ನೋಡಿಕೊಂಡು ಅದೇ ನೇರದಲ್ಲಿ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಧ್ಯಭಾಗದಲ್ಲಿರುವಂಥ ಸಿಪ್ಪೆ ಈಸಿಯಾಗಿ ಈ ಥರ ಬಂದ್ಬಿಡತ್ತೆ. ನೋಡಿ, ಸಿಪ್ಪೆನ ತೆಗೆದ ನಂತರ ನಾವು ಒಂದೊಂದೇ ಈ ರೀತಿ ಹಣ್ಣನ್ನು ಸುಲಭವಾಗಿ, ಅತ್ಯಂತ ಸುಲಭವಾಗಿ ಪಟಾಪಟ ಅಂಥೇಳಿ ಬಿಡಿಸ್ಕೋಬೋದು. ಈ ವಿಧಾನದಲ್ಲಿ ನೀವು ದಾಳಿಂಬೆ ಹಣ್ಣನ್ನು ಲೈನ್ ಇರುತ್ತಲ್ಲ ಅದರ ನೇರ ಕಟ್ ಮಾಡಿ ಸುತ್ತಲೂ ನಂತರ ಹಣ್ಣನ್ನು ಬಿಡಿಸಿ ನೋಡಿ, ಎಷ್ಟು ಸುಲಭವಾಗಿ ಪಟಾಪಟ ಅಂತೇಳಿ ಆಶ್ಚರ್ಯ ಅನ್ನೋ ಥರ ಇಷ್ಟು ಈಸಿನ ದಾಳಿಂಬೆ ಹಣ್ಣನ್ನು ಕಟ್ ಮಾಡೋದು ಅಂತೇಳಿ, ಬಿಡಿಸೋದು ಅಂತೇಳಿ ನಿಮಗೆ ಅನಿಸುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಲೈಕನ್ನು ನೀಡಿ. ನಿಮಗೂ ದಾಳಿಂಬೆ ಹಣ್ಣು ಅಂದರೆ ಇಷ್ಟನಾ? ಒಂದು ಕಮೆಂಟನ್ನು ಹಾಕಿ. ಹಾಗಾದರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಮೊಣಕಾಲು ನೋವು, ಮಂಡಿ ನೋವು, ಜಾಯಿಂಟ್ಸ್ ಪೇಯ್ನ್ ತುಂಬ ಇದೆ, ಅಪ್ಪ ಕಾಲಿನ ನೋವು ತಡೆಯೋಕ್ಕಾಗ್ತಿಲ್ಲ ಅಂಥೇಳಿ ಎಷ್ಟೋ ವರ್ಷಗಳ ಕಾಲಿನ ನೋವು, ಮಂಡಿ ನೋವಿದ್ರೂ ಕೂಡ ತುಂಬ ಚೆನ್ನಾಗಿ ಹೋಗ್ಬಿಡತ್ತೆ. ನೋಡಿ, ಯಾವ ಥರ ಇದನ್ನು ಹೋಗ್ಸೋದು ಅಂಥೇಳಿ ಈಸಿಯಾದ ಟಿಪ್ಪನ್ನು ಹೇಳ್ತೀನಿ ಬನ್ನಿ. ಅನ್ನನ ಮಾಡಬೇಕಾದ್ರೆ ಗಂಜಿನ ಸ್ವಲ್ಪ ಬಸ್ಕೊಳ್ಳಿ. ಅಂದರೆ ಅನ್ನ ಮಾಡಬೇಕಾದ್ರೆ ಹೇಗಿದ್ದರೂ ಅದರಲ್ಲಿ ಗಂಜಿ ಥರ ಇರುತ್ತಲ್ವ, ಆ ಗಂಜಿನ ನೀವು ಸ್ವಲ್ಪ ತೊಗೋಬೇಕಾಗತ್ತೆ. ಅಕ್ಕಿ ಗಂಜಿನ ತೊಗೋಬೇಕು. ಅದರ ಜೊತೆಗೆ ನಾನಿಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಫಿಟ್ಕರಿ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಆಲಮ್ ಅಂತ ಕರೀತಾರೆ. ಆಮೇಲೆ ಇನ್ನೂ ಒಂದು ಹೆಸರು ಬಂದು ಇದಕ್ಕೆ ಪಟಿಕ ಅಂತ ಕರೀತಾರೆ. ಇದನ್ನು ಸ್ವಲ್ಪ ತೊಗೋಬೇಕಾಗತ್ತೆ. ಈ ಥರ ಕುಟ್ಟಿ ಒಂದು ಸ್ವಲ್ಪ ತೊಗೋಬೇಕು. ಚೂರು ತೊಗೊಂಡು ಈ ಥರ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಹಾಕಿ ಈ ರೀತಿ ಕ್ಲೀನಾಗಿ ಕುಟ್ಕೊಳ್ಳಿ. ಒಂದು ಬೌಲಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಇದನ್ನು ಕುಟ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇವಾಗ ನಾನು ಓಂ ಕಾಳನ್ನು ತೊಗೊಂಡಿದ್ದೀನಿ. ಓಂ ಕಾಳು, ಅಜ್ವಾನ್ ಅಂತ ಹೇಳಿ ಕರೀತಾರೆ. ಅದನ್ನು 1-2 ಸ್ಪೂನ್ ಆಗೋಷ್ಟು ತೊಗೋಬೇಕಾಗತ್ತೆ. ಸ್ವಲ್ಪ ಇದ್ರೆ ಸಾಕು. ಇದು ನೋಡಿ, 1.5-2 ಸ್ಪೂನ್ ಮ್ಯಾಕ್ಸಿಮಮ್ ಅಷ್ಟು ಸಾಕಾಗುತ್ತೆ. ಇವಾಗ ಓಂ ಕಾಳನ್ನು ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ಕುಟ್ಕೊಳ್ತಾ ಇದ್ದೀನಿ. ಇದನ್ನು ಕುಟ್ಟುತ್ತಾನೆ ಓಂಕಾಳನ್ನು ಒಂದು ರೀತಿ ಘಮ ಅನ್ನೋದು ಬರ್ತಾ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಇದೊಂದು ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಈ ಪುಡಿನ ಸಿದ್ಧ ಮಾಡ್ಕೊಂಡಿದ್ದೀನಿ.
ಈ ಪುಡಿಯನ್ನು ಮ್ಯಾಜಿಕಲ್ ಪೌಡ್ರ್, ಇದು ನೋವು ತೆಗೆಯೋದಕ್ಕೆ ಅಂತ ಹೇಳ್ಬೋದು. ಇವಾಗ ಗಂಜಿ ನೀರಿನಲ್ಲಿ ಈ ಪುಡಿಯನ್ನು ಹಾಕಿ ಚೆನ್ನಾಗಿ ನಾನು ಮಿಶ್ರಣ ಮಾಡ್ತಾಯಿದ್ದೀನಿ. ಅಕ್ಕಿ ಗಂಜಿ ನೀರಿನಲ್ಲಿ ಈ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿದ ನಂತರ ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಇದ್ರ ಜೊತೆ ಹಿಂಡ್ಕೋಬೇಕಾಗತ್ತೆ. ಇವಾಗ ಸ್ಟವನ್ನು ಹಚ್ಚಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ಟವನ್ನು ಹಚ್ಚಿಬಿಟ್ಟು ಸ್ಟವ್ ಮೇಲೆ ಇದನ್ನು ಕಾಯೋದಕ್ಕೆ ಅಂತೇಳಿ ಇಡಬೇಕು. ತುಂಬ ಕುದಿಸ್ಕೋಬೇಕು ಆ ಥರ ಎಲ್ಲ ಏನಿಲ್ಲ. ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿ ಆಗೋ ಥರ ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಅಕ್ಕಿಯ ಗಂಜಿ ನೀರು, ಅದ್ರ ಜೊತೆಗೆ ಪಟಿಕ ಅನ್ನೋದಾಗಿರ್ಬೋದು, ಅದ್ರ ಜೊತೆಗೆ ಓಂಕಾಳಾಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ನೋವನ್ನು ತೆಗೆಯುತ್ತೆ ಅಂತ ಹೇಳ್ಬೋದು. ಈಗ ಸ್ವಲ್ಪ ಇದು ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಈ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪನ್ನು ಹಾಕಿದ್ದೀನಿ. ಇವಾಗ ರೆಡಿ ಮಾಡ್ಕೊಂಡಿರೋಂಥ ನೀರು, ಅಂದರೆ ಇದನ್ನು ಕೂಡ ಬಿಸಿ ನೀರೇ, ಇದನ್ನು ಸ್ವಲ್ಪ ಕಾಯಿಸ್ಕೊಂಡಿದ್ದೀವಿ ನಾವು. ಆ ಗಂಜಿ ನೀರನ್ನು ಕಾಯಿಸಿದ್ದೀವಲ್ಲ, ಆ ನೀರನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ. ನಿಮಗೇನಾದರೂ ಈ ಕಾಲಿನ ನೋವು, ಪಾದಗಳ ನೋವಿದೆ, ತುಂಬಾ ವಿಪರೀತ ನರಗಳೆಲ್ಲ ನೋವ್ತಾ ಇದೆ ಅಂತ ಅನ್ನೋರು ಈ ರೀತಿ ಒಂದು ನೀರನ್ನು ರೆಡಿ ಮಾಡಿಕೊಂಡು ನೀವು ಈ ನೀರಿನಲ್ಲಿ ಕಾಲನ್ನು ಇಟ್ಟು ಒಂದು 10 ನಿಮಿಷಗಳ ಕಾಲ ರಿಲ್ಯಾಕ್ಸ್ ಮಾಡಿ ಎಷ್ಟು ಬೇಗ ಆ ಪಾದಗಳ ನೋವು ಅಥವಾ ಈ ನರಗಳ ನೋವು ಎಲ್ಲ ಬಿಡುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ವರ್ಷದ ಹಳೆ ನೋವಾದರೂ ಕೂಡ ತುಂಬ ಚೆನ್ನಾಗಿ ನೋವನ್ನೆಲ್ಲ ತೆಗೆಯುತ್ತೆ. ಇಮ್ಮಡಿಯಲ್ಲಿ ನೋವುಗಳಿದ್ರೂ ಕೂಡ ಎಲ್ಲ ಕಮ್ಮಿ ಆಗುತ್ತೆ. ಅದೇ ವಿಧಾನದಲ್ಲಿ ಮಂಡಿಯೆಲ್ಲ ನೋವಿದೆ ಅಂತ ಅಂದರೆ ನೋಡಿ, ಇದೇ ನೀರನ್ನು, ಈ ಒಂದು ಗಂಜಿಯ ನೀರನ್ನು ಈ ರೀತಿ ಮಂಡಿ ಮೇಲೆ ಬಿಸಿ ಬಿಸಿ ಇದ್ದಾಗಲೇ ಬೆಚ್ಚಗಿರಬೇಕು, ಒಂಚೂರು ಸುಡೋ ಥರ ಮಂಡಿ ಮೇಲೆ ಮತ್ತು ಕಾಲಿನ ಮೇಲೆ ಹಾಕ್ಕೊಳ್ಳಿ. ಮುಂಭಾಗ ಮತ್ತು ಹಿಂಭಾಗ ಇಲ್ಲೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದನ್ನು ಹಾಕ್ತಾನೆ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ನೋವನ್ನು ತೆಗೆಯುತ್ತೆ. ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಎಷ್ಟೇ ವರ್ಷದ ಮಂಡಿ ನೋವಾದರೂ ಕೂಡ ಆದಷ್ಟು ಬೇಗ ಪಟ ಹೋಗುತ್ತೆ. ಸ್ಟವನ್ನು ಹಚ್ಚಿ ಒಂದು ಪ್ಯಾನನ್ನು ಕಾಯೋದಕ್ಕೆ, ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ನೋಡಿ ಇನ್ನೇನು ಬಿಸಿ ಆಗ್ತಾ ಇದೆ. ಇವಾಗ ಇದಕ್ಕೆ ಹುರಿಗಡಲೆ, ಕಡಲೆಪಪ್ಪನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಕಡಲೆಪಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಬಿಸಿ ಆಗ್ತಾ ಈ ಕಡಲೆಪಪ್ಪು ಇರುತ್ತಲ್ಲ, ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಅಂದರೆ ಇದನ್ನು ನಾವು ಕುದಿಸ್ಕೊಳ್ತಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅವಾಗವಾಗ. ಇದು ಕುದೀತಾ ಏನಂದರೆ ಹಾಲಿನ ಅಂಶ ಕಡಿಮೆ ಆಗುತ್ತೆ. ಈ ರೀತಿ ಕಡಲೆಪಪ್ಪು ಅನ್ನೋದು ನೋಡಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಈ ಒಂದು ಮಿಶ್ರಣವನ್ನು, ಹಾಲು ಮತ್ತು ಹುರಿಗಡಲೆಯ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ, ಬಾಯಿ ಚಪ್ಪರಿಸಿ ತಿನ್ನೋ ಥರ ರುಚಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ ಈ ಒಂದು ರೆಸಿಪಿಯನ್ನು. ಇವಾಗ ನಾನು ಒಂದು ಇಡೀ ಆಗೋಷ್ಟು ಗೋಡಂಬಿಯನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಏಲಕ್ಕಿನ ಸಿಪ್ಪೆನ ತೆಗೆದು ಅದ್ರ ಬೀಜನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. 3 ಏಲಕ್ಕಿ ಹಾಕಿದ್ದೀನಿ. ಇವಾಗ ಇದ್ರ ಜೊತೆಗೆ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ ನಂತರ ಏಲಕ್ಕಿ, ಬೆಲ್ಲದ ಪುಡಿ ಮತ್ತು ಹಾಲು ಮತ್ತು ಹುರಿಗಡಲೆ ಮಿಶ್ರಣ, ಅದ್ರ ಜೊತೆಗೆ ಗೋಡಂಬಿ ಇಷ್ಟನ್ನು ಹಾಕಿ ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬೆಲ್ಲ ಬೆಳೆಸಿದ್ದೀವಿ, ಗೋಡಂಬಿ ಬೆಳೆಸಿದ್ದೀವಿ, ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಸ್ಟವನ್ನು ಹಚ್ಚಿ ಪ್ಯಾನನ್ನು ಕಾಯೋದಕ್ಕೆ ಅಂತೇಳಿಟ್ಟು ನಾನು 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಇನ್ನೇನು ಬಿಸಿ ಆಗ್ತಾಯಿದೆ. ಇವಾಗ ರುಬ್ಕೊಂಡಿರೋ ಅಂಥ ಈ ಒಂದು ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಈ ಥರ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀರನ್ನೆಲ್ಲ ಹಾಕಬಾರ್ದು. ಸೊ ಜಾರ್ನಿಂದ ಕ್ಲೀನಾಗಿ ಇದನ್ನೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದೇನಂದ್ರೆ ಸ್ವಲ್ಪ ತುಪ್ಪನೆಲ್ಲ ಹಾಗೆ ಎಳ್ಕೊಳ್ತಾ ನೋಡಿ ತವಾಗೆ ಸ್ಟಿಕ್ ಆಗಲ್ಲ, ಹಿಂಗೆ ಬಿಟ್ಕೊಳ್ತಾ ಬರುತ್ತೆ. ಸಪ್ರೇಟಾಗಿ ನಿಮಗೆ ಗೊತ್ತಾಗುತ್ತೆ ಹದ ಯಾವ ಥರ ಬರಬೇಕು ಅಂತ ಹೇಳಿ. ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೆ ನೋಡಿ ಒಂಚೂರು ಕೂಡ ಅಂಟೋದಿಲ್ಲ. ಇದೆಲ್ಲ ಒಂದೇ ಥರ ಹೀಗೆ ಸ್ವಲ್ಪ ಚೂರು ತುಪ್ಪನ ಬಿಟ್ಕೊಳ್ತಾ ಬರುತ್ತೆ. ಮತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಆಗಾಗ ಮಧ್ಯದಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷಗಳ ಕಾಲ ಈ ಥರ ಮಾಡಿದ್ರೆ ಸಾಕಾಗುತ್ತೆ. ಹೆಚ್ಚು ಹೊತ್ತೇನು ಬೇಕಾಗೋದಿಲ್ಲ. ನೋಡಿ ಸ್ವಲ್ಪನೇ ತುಪ್ಪ ಹಾಕ್ತಾ ಮಿಕ್ಸ್ ಮಾಡಿಕೊಂಡೆ. ನೋಡಿ ಆವಾಗಲೇ ಹಾಕ್ದಾಗ ಯಾವ ಥರ ಐತಿ, ಇವಾಗ ಸ್ವಲ್ಪನೇ ಈ ಥರ ತಳ ಬಿಟ್ಕೊಳ್ಳೋದಕ್ಕೆ ಶುರು ಆಗಿದೆ. ತುಪ್ಪನ ಹಾಕಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ತಳ ಬಿಟ್ಕೊಳ್ತಾ ಇದೆ. ಈ ಥರ ಆಗಿದೆ ಅಂತಂದರೆ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ರೆಡಿಯಾಗಿದೆ. ಫೈನಲಾಗಿ ಏನು ಮಾಡಬೇಕು ಅಂತ ಇವಾಗ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಒಂದು
ತಟ್ಟೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತುಪ್ಪನ ನಾನು ತಟ್ಟೆ ಫುಲ್ಲು ಕೂಡ ಸವರ್ತಾ ಇದ್ದೀನಿ. ಈ ರೀತಿ ತುಪ್ಪ ಹಾಕಿ ಸವರಿದ ನಂತರ ಈ ಒಂದು ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ಪೂನ್ನಲ್ಲಿ ಕ್ಲೀನಾಗಿ ಇದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಕ್ಲೀನಾಗಿ ಕುತ್ಕೋಬೇಕು. ಇದು ನೋಡಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಫೈನಲಾಗಿ ಡ್ರೈ ಫ್ರೂಟ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ನಿಮ್ಮ ಹತ್ರ ಯಾವುದಿರುತ್ತೆ, ಬಾದಾಮಿ ಇರುತ್ತಾ, ಗೋಡಂಬಿ ಇರುತ್ತಾ, ಸೊ ನಿಮ್ಮ ಹತ್ರ ಇರೋವಂಥ ಡ್ರೈ ಫ್ರೂಟ್ಸನ್ನು ಮೇಲೆ ಈ ರೀತಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಅಂತೇಳಿ ಬಿಡಬೇಕು. ಬೇಗ ಸೆಟ್ ಆಗಬೇಕು ಇದು ಅಂತಂದರೆ ನೀವು ಫ್ರೀಝರ್ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರೂ ಕೂಡ ಬೇಗ ಸೆಟ್ ಆಗಿಬಿಡುತ್ತೆ. ಹೊರಗಡೆ ಅಂತಂದರೆ ಸ್ವಲ್ಪ 1-2 ಗಂಟೆ ಬೇಕಾಗುತ್ತೆ, ಟೈಮ್ ತೊಗೊಳುತ್ತೆ. ಇವಾಗ ನಾನು ಇದನ್ನು ಸ್ವಲ್ಪ ಸೆಟ್ ಆಗೋದಕ್ಕೆ ಒಂದು ಸ್ವಲ್ಪ ಆರೋದಕ್ಕೆ ಅಂತೇಳಿ ಬಿಡ್ತೀನಿ. ಅದಕ್ಕಿಂತ ಮೊದಲು ಇವಾಗ ನಾನು ಒಂದು ಚಾಕುನ ತೊಗೊಂಡು ಈ ರೀತಿ ಸ್ಕ್ವೇರ್ ಟೈಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಆಪೋಸಿಟ್ ಸೈಡ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಥರ ಕಟ್ ಮಾಡ್ಕೊಂಡಿದ್ದಾಗಿದೆ. ಯಾಕಂದರೆ ಆಮೇಲೆ ಕಟ್ ಮಾಡೋದಕ್ಕಿಂತ ಮೊದಲೇ ಕಟ್ ಮಾಡಿಟ್ರೆ ಕ್ಲೀನಾಗಿ ಅದು ಸೆಟ್ ಆಗಿರುತ್ತೆ. ನಾವು ಈಸಿಯಾಗಿ ಒಂದೊಂದನ್ನೇ ಈ ಥರ ಬಿಡಿಸ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು. ಡ್ರೈ ಫ್ರೂಟ್ಸ್ ಬಳಸಿದ್ದೀವಿ, ಹಾಲು, ಅದ್ರ ಜೊತೆಗೆ ಕಡಲೆ ಪಪ್ಪು ಆಗಿರ್ಬೋದು, ಅಂದರೆ ಹುರಿಗಡಲೆ ಆಗಿರ್ಬೋದು, ಎಲ್ಲ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗೋಡಂಬಿ, ಮಕ್ಕಳಿಗೆ ಸಂಜೆ ಟೈಮ್ ಸ್ಕೂಲಿಂದ ಬಂದಾಗ ಏನಾದ್ರು ತಿನ್ನೋದಕ್ಕೆ ಹೇಳ್ತಾರೆ. ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಅವ್ರು ಸ್ಕೂಲಿಂದ ಬಂದಿದ ತಕ್ಷಣ ಮನೆಯಲ್ಲೇ ಹೆಲ್ತಿಯಾದ ಒಂದು ರೆಸಿಪಿಯನ್ನು ಪಟಾಪಟ್ ಅಂತ ಹೇಳಿ ಕೊಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.